ಸರ್, ನನ್ನ ಹೆಸರು ನಾರಾಯಣ ಅಂತ. ನಾನು ಬಿಬಿಎಂಪಿಯಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ. ಸುಮಾರು 35 ವರ್ಷಕ್ಕೆ ಮೇಲ್ಪಟ್ಟು ನಾನು ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಪೌರ ಕಾರ್ಮಿಕರ ಕೇರಿಗಳು ಬೆಂಗಳೂರು ನಗರದಲ್ಲಿ 72 ಕೇರಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಪೌರ ಕಾರ್ಮಿಕ ಕುಟುಂಬಗಳು 4 ಲಕ್ಷ ಜನಸಂಖ್ಯೆ, ಸುಮಾರು 4 ಲಕ್ಷ ಜನಸಂಖ್ಯೆ ಇದ್ದಾರೆ ಪೌರ ಕಾರ್ಮಿಕ ಕುಟುಂಬರು ಸದಸ್ಯರು. ನಮ್ಮ ಪೌರ ಕಾರ್ಮಿಕರು ನಮಗೆ ಚುನಾವಣೆ ಏನು ವೋಟ್ ಹಕ್ಕು ಬಂದಾಗಿಂದ ಇಲ್ಲಿ ತನಕ ಕೂಡ ನಾವು, ನಮ್ಮ ತಾತ, ನಮ್ಮ ತಂದೆ, ನಾವು, ನಮ್ಮ ಕುಟುಂಬಸ್ಥರೆಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕೊಂಡು ಬಂದಿದ್ವಿ. ಇದರಲ್ಲಿ ಪೌರ ಕಾರ್ಮಿಕ ಕುಟುಂಬಗಳು ಬಹುತೇಕರು ಸುಮಾರು 90ರಷ್ಟು ಮಾದಿಗ ಸಮುದಾಯಕ್ಕೆ ಸೇರಿದ ಎಡಗೈ ಜಾತಿಯವರು ಆಗಿದ್ದಾರೆ. ಈಗ ರಾಜಕೀಯವಾಗಿ ಇಲ್ಲಿ ತನಕ ಕೂಡ ನಮಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸನ್ಮಾನ್ಯ ಶ್ರೀ IPD ಸಾಲಪ್ಪನವ್ರಿಗೆ 1-2 ಅವಕಾಶ ಕೊಟ್ಟರು. ಆದ್ರೆ ಆ ನಂತರ ನಮ್ಮ ಜನಾಂಗಕ್ಕೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಬೇರೆ ಪಕ್ಷದಲ್ಲಿ ಕೂಡ ನಮಗೆ ರಾಜಕೀಯ ಪ್ರಾತಿನಿಧ್ಯಗಳು ಸಿಕ್ಕಿಲ್ಲ. ಈಗ ರಾಜ್ಯದಲ್ಲಿ CM ಬದಲಾವಣೆ ಅನ್ನೋದು ಒಂದು ದೊಡ್ಡ ಕೂಗು ಸುದ್ದಿ ಬರ್ತಾ ಇದೆ ಎಲ್ಲ ಕಡೆನೂ. ನಾವು ನಮ್ಮ ಹಿರಿಯ ನಾಯಕರು, ಮತ್ಸರಿಗಳು ಯಾವುದು ಕಲಂಕ ಇಲ್ದಿರ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇರುವಂತ ಯಾರಾದ್ರೂ ಒಬ್ಬ ನಾಯಕರನ್ನ ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾಕೆ ನೋಡಬಾರ್ದು ಅನ್ನೋದು ನಾವು ಕೂಡ ಎಲ್ಲ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವು ಈಗಾಗಲೇ 1 ತಿಂಗಳಿಂದ ಕೂಡ ನಾವು ಚರ್ಚೆಗಳು ಮಾಡಿದ್ದೀವಿ. ನಾವು ಇವಾಗ ಸನ್ಮಾನ್ಯ ಶ್ರೀ ಮುನಿಯಪ್ಪ ಸಾಹೇಬರು ಸುಮಾರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೋಲಾರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. 1991ರಿಂದ 2016 ತನಕ ಅವರು ಸತತವಾಗಿ ಗೆದ್ದು ಬಂದಿದ್ದಾರೆ. 23ರಲ್ಲಿ ಚುನಾವಣೆ ಆದಾಗ ದೇವನಹಳ್ಳಿ ಕ್ಷೇತ್ರದಿಂದ ಕೂಡ ಗೆದ್ದು ಬಂದಿದ್ದಾರೆ. ಅವರು 2 ಸಲ ಮಂತ್ರಿಗಳಾಗಿ, ರೈಲ್ವೆ ಮಂತ್ರಿ ಮತ್ತು ಸಣ್ಣ ಉದ್ಯಮಿಗಳ ಮಂತ್ರಿಗಳಾಗಿದ್ದಾಗ ಅನೇಕ ಜನಾಂಗಗಳಿಗೆ ಉದ್ಯಮಗಳನ್ನು ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೋ ಜನ ರೈತರಿಗೆ ಅವ್ರಿಗೆಲ್ಲನೂ ಒಳ್ಳೇದು ಆಗಿದೆ. ಅದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಂತ ಒಳ್ಳೆ ಹೆಸರು ಇದೆ. ಇಂಥವರು ಈಗ ನಮ್ಮ ಜನಾಂಗಕ್ಕೆ, ನಮ್ಮ ಪೌರ ಕಾರ್ಮಿಕರಿಗೆ ಅಥವಾ ನಮ್ಮ ಎಡಗೈ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ನಾಯಕರು. ಈಗ ಅವ್ರು ಬಿಟ್ರೆ ಇನ್ನ ಅಂತವ್ರು ಯಾರು ಇಲ್ಲ. ನಾವು ಕೂಡ ಅವ್ರ ಕೈಗೆ ಬಲಪಡಿಸಬೇಕು, ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕಾಣಬೇಕು. ಅವರು ಒಬ್ಬ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಏನ್ ಹೇಳ್ತಾ ಇದ್ವಿ, ಈಗಾಗಲೇ ಬಲಗೈ ಸಮುದಾಯದಲ್ಲಿ ಪ್ರಬಲವಾಗಿ ನಮ್ಮ ಪರಮೇಶ್ವರ್ ಸಾಹೇಬರಿರ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿರ್ಲಿ ಅಥವಾ HC ಮಹದೇವಪ್ಪ ಅವರಿರ್ಲಿ, ಇಂಥವರೆಲ್ಲ ದೊಡ್ಡ ದೊಡ್ಡ ನಾಯಕರು ಬಲಗೈ ಸಮುದಾಯದಲ್ಲಿ ಅವ್ರಿಗೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಎಡಗೈ ಸಮುದಾಯದಲ್ಲಿ ಯಾರಿಗೂ ಸರಿಯಾಗಿ ಕೊಟ್ಟಿಲ್ಲ. ಇವತ್ತು ನಮ್ಮ ಮುನಿಯಪ್ಪ ಸಾಹೇಬರಿಗೆ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಾಗಿ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲಿ ಒಂದು ರೇಷನ್ ಕಾರ್ಡ್ ಕೊಡೋಕ್ಕೂ ಕೂಡ ಅದರಲ್ಲಿ ಆಗೋದಿಲ್ಲ. ಒಂದು ರೇಷನ್ ಕಾರ್ಡ್ ಬದಲಾವಣೆ ಮಾಡಕ್ ಕೂಡ ಇದಿಲ್ಲ. ಯಾಕಂದ್ರೆ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ, ಸರ್ಕಾರದಲ್ಲಿ ಅದು ಮೋಲ್ಡೆಡ್, ಅದು ಇದು ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ ಅಷ್ಟೇನೆ. ಅವ್ರಿಗೆ, ನಮ್ಮ ಬಡವರಿಗೆ, SC STಗಳಿಗೆ ಅಥವಾ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಕ್ಕೆ ಅಂತ ಹುದ್ದೆನೂ ಅಲ್ಲ ಅದು. ಆಮೇಲೆ ಇನ್ನೊಂದು ಹುದ್ದೆ ಕೊಟ್ಟಿದ್ದಾರೆ ತಿಮ್ಮಾಪುರ ಸಾಹೇಬರಿಗೆ, ಅಬಕಾರಿ ಅಂದ್ರೆ ಅಬಕಾರಿಯಲ್ಲಿ SC STಗಳಿಗೆ, ಬಡವರಿಗೆ ಏನಾದ್ರೂ ಒಳ್ಳೆ ಕೆಲಸ ಮಾಡಕ್ಕಾಗುತ್ತಾ? ಇಲ್ಲ. ಅವ್ರಿಗೂ ಕೂಡ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅಲ್ಲಿಗೂ ಕೂಡ ಸಹಿಸಿಕೊಂಡಿದ್ದೀವಿ. ಈಗ ಬದಲಾವಣೆಗಳು ಬರ್ತಾ ಇದೆ.
ನಾವು ನಮ್ಮ ಮುನಿಯಪ್ಪ ಸಾಹೇಬ್ರನ್ನ ಉನ್ನತ ಹುದ್ದೆಯಲ್ಲಿ ಅವ್ರು ನೋಡ್ಬೇಕಂತ ನಾವು ಒಂದು ನಮ್ಮ ಜನಾಂಗ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ವಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ನಾವು ಒಂದು ತಿಂಗಳಿಂದ ಕೂಡ ನಮ್ಮ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವು ಈಗಲೆಲ್ಲ ಚರ್ಚೆ ಮಾಡಿ ತಮ್ಮ ಮಾಧ್ಯಮ ಮಿತ್ರಗಳಿಗೆ ತಮ್ಗೆಲ್ಲ ತಿಳಿಸ್ಬೇಕಂತೇಳಿ ಒಂದು ತಿಂಗಳಿಂದ ನಾವು ಸತತವಾಗಿ ನಮ್ಮ ಪೌರ ಕಾರ್ಮಿಕ ಕೇರಿಗಳಲ್ಲಿ ನಮ್ಮ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇದನ್ನ ರಾಜ್ಯಕ್ಕೆ ನಾವು ಮುಟ್ಟಿಸ್ಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ವಿ. ಅದರಂತೆ ಅವ್ರನ್ನ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರನ್ನ ಕಾಡ್ಬೇಕಂತ ನಮ್ಮ ಆಸೆ ಆಗಿದೆ. ಮಾನ್ಯ ಎಐಸಿಸಿ ವರಿಷ್ಠರಾದ ಸೋನಿಯಾ ಗಾಂಧಿ ಮೇಡಮ್ ರವ್ರನ್ನ, ರಾಹುಲ್ ಗಾಂಧಿ ಸಾಹೇಬ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, ಸುರ್ಜೇವಾಲಾ ಸಾಹೇಬ್ರನ್ನ ಅವ್ರಿಗೆ ಈ ವಿಷಯ